ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಸಮಸ್ತ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಹೇಗಿದೆ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಮೆಂಟ್ಸಲ್ಲಿ ಕೆಲವರು ವಿಶ್ ಮಾಡಿದ್ರಿ. ಎಲ್ರಿಗೂ ಕೂಡ ನನ್ನ ಯೂಟ್ಯೂಬ್ ಸಮಸ್ತ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಗ್ಗಿಂದನೇ ಪ್ರಿಪ್ರೇಷನ್ ಎಲ್ಲ ಶುರುವಾಗಿದೆ. ಬನ್ನಿ ಇವತ್ತಿನ ಹಬ್ಬ ಹೇಗಾಗಿದೆ ಅಂತ ತೋರಿಸ್ತೀನಿ. ನನಗಿದ್ದಿದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಇದ್ದಿದ್ದು. ಸಂಜೆನೇ ಬಾಳೆಕಂದು, ಮಾವಿನ ಎಲೆ, ಬಾಳೆದೆಲೆ ಏನೇನು ಬೇಕೋ ಎಲ್ಲ ತೊಗೊಂಡು ಬರೋಣ ಅಂತ ತೋಟಕ್ಕೆ ಹೋಗಿದ್ದೆ. ಮನೆ ಹಿಂದೆ ಇರುವಂತಹ ತೋಟಕ್ಕೇ ಹೋಗಿದ್ದೆ, ಹತ್ರನೇ ಇತ್ತು. ನಾನು ಅಂದ್ಕೊಂಡೆ ಕೆಲಸ ಏನು ಮುಗ್ದಿಲ್ಲ, ಸಂಜೆ ಅಷ್ಟರಲ್ಲಿ ಪೂಜೆ ಮಾಡಿದ್ರಾಗತ್ತೆ ಅಂತ. ಆಮೇಲೆ ಅಂದ್ಕೊಂಡೆ ಬೇಡ, ಬೆಳಗ್ಗೆ ಎದ್ದ ತಕ್ಷಣ ಮಾಡೋಣ ಅಂತ. ಬಟ್ ನಾವು ಅಂದ್ಕೊಳ್ಳೋದೆ ಒಂದು, ಆಗೋದೆ ಒಂದು. ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಎಷ್ಟಿತ್ತು ಲಗೇಜು ಅಂತಂದರೆ ಒಳಗಡೆ ಏನೇನಿತ್ತು ಎಲ್ಲ ತೊಗೊಂಡೋಗಿ ಆಚೆಗೆ ಹಾಕ್ಬಿಟ್ಟಿದ್ವಿ. ಅದನ್ನೆಲ್ಲ ತೆಗೆದು ಸೈಡಿಗೆ ಎತ್ತಿಟ್ಟು ಕ್ಲೀನ್ ಮಾಡೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಮತ್ತು ಕೆಲಸಕ್ಕೆ ಬಂದಿದ್ದರು ಇವತ್ತು ಕೂಡ 8 ಜನ. ಅವರಿಗೆ ಚಿತ್ರಾನ್ನ ಮಾಡಿದೆ. ಎಳ್ಳಿಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ನನಗೆ ಹೇಗೆ ಅಂತಂದರೆ ಮಾವಿನಕಾಯಿ, ಎಳ್ಳಿಕಾಯಿ, ನಿಂಬೆಹಣ್ಣು ಯಾವುದೇ ಚಿತ್ರಾನ್ನ ಮಾಡಿದ್ರು ತುಂಬ ಇಷ್ಟ ಆಗುತ್ತೆ. ಬಟ್ ನನ್ನ ಹಸ್ಬೆಂಡ್ ತಿನ್ನಲ್ಲ. ಅವರಿಗೆ ಸಪ್ರೇಟ್ ಅನ್ನ ಎಲ್ಲ ತೆಗೆದಿಟ್ಟು ನಮಗೆಲ್ಲ ಲಾಸ್ಟಿಗೆ ಹುಳಿ ಹಾಕ್ಕೊಂಡು ಮಾಡಿದ್ದಾಯಿತು. ಮನೇಲಿ ಹೆಣ್ಮಕ್ಳು ಇರಬೇಕು ಅಂತಿದ್ದಕ್ಕೆ ಅಂತ ಅನಿಸುತ್ತೆ. ಅವರಿಗೆ ಮೆಟಲ್ ಬಳೆ ನಾನು ಜಾಸ್ತಿ ಲಡ್ಡು ಕೊಡಿಸ್ತೀನಿ. ಯಾಕೆಂತಂದರೆ ಬಿದ್ದರೆ ಕೈಗೆ ಏಟಾಗಬಾರ್ದು ಅನ್ನೋ ಕಾರಣಕ್ಕೆ. ಬಟ್ ಇವತ್ತು ಹಬ್ಬ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಗಾಜಿನ ಬಳೆ ತೊಗೊಂಡು ಬಂದಿದ್ದೆ. ದೇವರಿಗೆ, ನನಗೆ, ಲಡ್ಡುಗೆ, ನಿತ್ಯಗೆ ಮತ್ತು ಕುಂಕುಮ ಕರಿತೀನಲ್ಲ ಅವರಿಗೆ ಎಲ್ರಿಗೂ ಸೇರಿ ಗಾಜಿನ ಬಳೆ ತೊಗೊಂಡು ಬಂದಿದ್ದೀನಿ. ನೆನ್ನೆ ಸಂಜೆನೇ ಹೋಗಿ ದೇವರಿಗೆ ಸೀರೆ, ಹೂವು, ಹಣ್ಣು, ಬಳೆ ಏನೇನು ಬೇಕು ಪೂಜೆಗೆ ಎಲ್ಲ ತೊಗೊಂಡು ಬಂದೆ. ಹೇಳಿದ್ನೆಲ್ಲ ಬೆಳಗ್ಗೆನೇ ಬೇಗ ಮಾಡಬೇಕು ಅನ್ನೋ ಕಾರಣ ಸಲ ಹಸಿರು ಬಳೆನೇ ತೊಗೊಂಡು ಬರ್ತಾ ಇದ್ದೆ. ಈ ಸಲ ಯಾಕೋ ದೇವರಿಗೆ ಹಸಿರು ಸೀರೆ ತರಬಾರ್ದು ಅಂತ ಅಂದರು. ಅಂದರೆ 21ನೇ ತಾರೀಕು ಪೂಜೆ ಮಾಡೋರು 28ಕ್ಕೆ ತರ್ಬೋದು ಅಂತ ಅಂದರು. ಏನೇನೋ ಒಂದು ಗೊತ್ತಿಲ್ಲದೆ ತರೋದು ಒಂಥರ, ಅದ್ಯಾಕೋ ಕಿವಿಗೆ ಬಿದ್ಮೇಲೆ ತರಬೇಕಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಹಸಿರು ಬಳೆ ಈ ಸಲ ತಂದಿಲ್ಲ ನಾನು. ಮತ್ತು ಕೆಲ್ಸಕ್ಕೆ ಬಂದಿದ್ರಲ್ಲ ಅವ್ರಿಗೆ ಮತ್ತೆ ಅಡುಗೆ ಮಾಡಬೇಕು, ಮಧ್ಯಾಹ್ನಕ್ಕೆ ಮನೆ ಕ್ಲೀನ್ ಮಾಡಬೇಕು, ನಾನು ಫ್ರೆಶ್ ಅಪ್ ಆಗಬೇಕು, ಮಕ್ಳನ್ನ ರೆಡಿ ಮಾಡಬೇಕು, ಪೂಜೆಗೆ ರೆಡಿ ಮಾಡಬೇಕು. ಹೇಗಿತ್ತು ಇಡೀ ದಿನ ಅಂತ ಅಂದರೆ ಕಾಲಿಗೆ ಚಕ್ರ ಕಟ್ಕೊಂಡಿರೋ ಥರ ತಿರುಗ್ತೀಯ ಅಂತ ಬೈತಿರ್ತಾರೆ ಹೇಳ್ಬೇಕಾದ್ರೆ. ಹಳ್ಳಿ ಕಡೆ ಅಂತಾರೆ, ನಿಮಗೆ ಅದು ಗೊತ್ತಿಲ್ವೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಗೊತ್ತೋ ತಿಳಿಸಿ. ಆ ಥರ ಒಂದು ಕಡೆ ನಿಲ್ಲೋ ಆಗಿಲ್ಲ, ಕೂರೋ ಆಗಿಲ್ಲ, ಓಡಾಡ್ತಾನೆ ಇರಬೇಕು. ನಮಗೆ ಅಂತ ಸ್ವಲ್ಪ ಸಾಂಬಾರನ್ನು ಎತ್ತಿಟ್ಕೊಂಡು ಎಲ್ಲದನ್ನು ಅವರಿಗೆ ಹಾಕಿ ಎತ್ತಿಟ್ಟೆ. ಮತ್ತು ಮನೆಯೆಲ್ಲ ಕ್ಲೀನ್ ಆದಮೇಲೆ ಫ್ರೆಶ್ ಅಪ್ ಆಗಿ ದೇವ್ರಿಗೆ ನೈವೇದ್ಯ ಮಾಡಬೇಕಲ್ಲ, ಹೇಗೆ ಬೇಕಾಗಿ ಮಾಡೋಕ್ಕಾಗಲ್ಲ. ಎಲ್ಲ ತೊಳೆದು ನೀರು ಇಟ್ಕೊಂಡು ಇವಾಗ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಒಬ್ಬಟ್ಟು ಮಾಡೋ ಅಷ್ಟರಲ್ಲಿ ಸಂಜೆ ಆಗುತ್ತೆ. ಅವರಿಗೆ ಅನ್ನ ಸಾಂಬಾರೆಲ್ಲ ಮಾಡಿ ಕೊಟ್ಟು ಕಳಿಸಿದ್ದೆ. ನೆನ್ನೆ ಅವ್ರಿಗೆ ಪಾಯಸ ಎಲ್ಲ ಮಾಡಿದ್ದೆ. ಹಬ್ಬದ ದಿನ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೇ ನಾನಿಲ್ಲಿ ವ್ಲಾಗನ್ನು 9:10 ನಿಮಿಷಕ್ಕೆ ಮುಗಿಸಿದ್ದೀನಿ. ಬಟ್ ಆ ಥರ ಇರಲಿಲ್ಲ. ನಿನ್ನೆಯಿಂದನೂ ಕಂಟಿನ್ಯೂಸ್ ಆಗಿ ಕೆಲಸ ನಡೀತಾನೆ ಇತ್ತು. ನೀವು ನೆನ್ನೆ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ಎಷ್ಟು ಕೆಲಸ ಇತ್ತು ಅಂತ. ಮಾವಿನೆಲ್ಲ ತಂದಿಟ್ಟಿದ್ದಾಗೆ ಇತ್ತು. ತೋರಣ ಎಲ್ಲ ಕಟ್ಟಿ ನಾನೇ ರೆಡಿ ಮಾಡಿದೆ. ಮತ್ತು ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತು. ಅವ್ರಿಗೆ ಅಡುಗೆ ಮಾಡಿ ನಾನು ರೆಡಿ ಮಾಡೋದಕ್ಕೆ ಬಂದರೆ ಮತ್ತು ನಂಗೆ ಚಿಂತೆ ಇರಲ್ಲ. ನನಗೆ ಅದು ಫಸ್ಟಿಂದನೂ ಒಂದು ಅಭ್ಯಾಸ ಇದೆ. ನನಗೆ ಎಷ್ಟು ಟೈಮ್ ಆದ್ರೂ ಪರವಾಗಿಲ್ಲ, ನೀಟಾಗೇನೆ ಆಗಬೇಕು. ಯಾರೋ ಕಾದ್ರು ಮತ್ತೆ ಎದ್ದೋಗಬೇಕು, ಮತ್ತೆ ಇನ್ನೊಂದು ಕೆಲಸ ಮಾಡಬೇಕು, ಮತ್ತೆ ಬರಬೇಕು, ಮತ್ತೆ ರೆಡಿ ಮಾಡಬೇಕು, ಆ ಥರ ಆಗಲ್ಲ. ಒಂದು ಸಲ ತಾಯಿನ ರೆಡಿ ಮಾಡೋದಕ್ಕೆ ಕೂತ್ಕೊಂಡ್ರೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋವರೆಗೂ, ಅದು ಎಷ್ಟು ಸಲ ಬೇಕಾದ್ರೂ ಚೇಂಜ್ ಮಾಡೋದಾಗಲಿ, ಮನಸ್ಸಿಗೆ ಸಮಾಧಾನ ಆಗೋವರೆಗೂ ನಾನು ರೆಡಿ ಮಾಡ್ತಾನೆ ಇರ್ತೀನಿ. ಅಂದರೆ ನಾನೇ ಪರ್ಫೆಕ್ಟ್, ನಾನೇ ಚೆನ್ನಾಗಿ ಮಾಡ್ತೀನಿ ಅಂತಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಕೊಡಬೇಕು, ಖುಷಿ ಅಂತ ಅನ್ನಿಸ್ಬೇಕು, ಅದು ಸರಿ ಅಂತ ಅನ್ನಿಸ್ಬೇಕು. ಅಲ್ಲಿವರೆಗೂ ಮಾಡ್ತಾನೆ ಇರ್ತೀನಿ. ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದಾಯಿತು. ಮತ್ತು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ವೀಡಿಯೋದಲ್ಲೇ, ಅಂದರೆ ಹಿಂದಿನ ವರ್ಷ ವೀಡಿಯೋದಲ್ಲೇ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ದೀನಿ. ಮತ್ತು ಮೊನ್ನೆ ಒಂದು ವ್ಲಾಗ್ ಹಾಕಿದ್ದೆ, ಅದರಲ್ಲೂ ಕೂಡ ಯಾವ ಥರ ಪೂಜೆ ಮಾಡ್ತೀನಿ ಅಂತ ತಿಳಿಸಿದ್ದೀನಿ. ಹಾಗಾಗಿ ಪೂಜೆ ಬಗ್ಗೆ ನಾನು ಜಾಸ್ತಿ ಏನು ಹೇಳಲ್ಲ.
ತುಂಬ ಸಿಂಪಲ್ಲಾಗಿ ರೆಡಿ ಮಾಡಿದೆ. ಸಿಂಪಲ್ಲಾಗೇ ಪೂಜೆ ಎಲ್ಲದೂ ಕೂಡ ಆಯಿತು. ಬಟ್ ತಾಯಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಏನೋ ಒಂಥರ ಖುಷಿ. ಅಷ್ಟೆಲ್ಲ ಕೆಲಸದ ಮಧ್ಯೆ ಅಷ್ಟೆಲ್ಲ ಇದ್ರ ಮಧ್ಯೆ ಕೆಲಸ ಮಾಡ್ಕೊಂಡು ಮಾಡಿದ್ರು ತುಂಬಾ ಏನೋ ಒಂಥರ ಕೊನೆಗೆ ಸಮಾಧಾನ, ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ನೋಡಿದ ಮೇಲೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು. ಅಂದರೆ ಹೋದ ಸಲ ಬೇರೆ ಥರ ಪೂಜೆ ಮಾಡಿದ್ದೆ, ಈ ಸಲ ಬೇರೆ ಥರ ಪೂಜೆ ಮಾಡಿದ್ದೀನಿ. ನೋಡಿದಾಗ ತುಂಬಾ ಖುಷಿ ಅಂತ ನನಗನ್ನಿಸ್ತು. ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹೇಳಿದ್ನಲ್ಲ, ಬೆಳಗ್ಗೆನೇ 5 ಗಂಟೆಗೆ ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೆ ನೆನೆ ಕೆಲಸ ಮಾಡಿದ್ದೀನಿ ಕೆಲಸ ಮಾಡ್ತಾನೇ ಇದ್ದೀನಿ. ಬಟ್ ಕೆಲಸ ಮುಗಿತಾ ಇಲ್ಲ. ಮಾಮೂಲಿ ಮನೆ ಕೆಲಸ ಆದ್ರೇ ಓಕೆ. ಅಂಥದ್ರಲ್ಲಿ ಅವರಿಗೆಲ್ಲ ಅಡುಗೆ ತಿಂಡಿ ಮಾಡಿಕೊಂಡು, ಮನೆ ಕ್ಲೀನ್ ಮಾಡಿಕೊಂಡು, ಪಾತ್ರೆ ತೊಳ್ಕೊಂಡು ಒಂಥರ ಹೆಡ್ಡೇಕ್ ಅಂತ ಅನ್ನಿಸ್ತಾ ಇತ್ತು. ಆದ್ರೂ ಖುಷಿಯಿಂದನೇ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡೆ. ಕರೆಂಟ್ ಇರಲಿಲ್ಲ ನೈಟು. ಅಲಾರಾಮ್ ಇಟ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮುಗಿಸ್ದೆ. ಕೊನೆಗೆ ನಿದ್ದೆ ತಡೆಯೋದಕ್ಕಾಗಲಿಲ್ಲ. ಫುಲ್ ಬಾಡಿ ಟಯರ್ಡ್ ಆಗಿತ್ತು. ನಾನು ಮಾಡಬೇಕು ಅಂತ ಅಂದ್ರೂ ಕೂಡ ನನ್ನ ಕೈಲಿ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅಷ್ಟು ಬಾಡಿ ಪೇಯ್ನ್ ಆಗ್ತಾಯಿತ್ತು. ಹಾಗಾಗಿ ಬೇಗ ಎದ್ದು ಕೆಲಸ ಮಾಡಿದ್ರಾಗುತ್ತೆ ಅಂತ ಅಲಾರಾಮ್ ಇಟ್ಟು ಮಲಗಿದೆ. ಬಟ್ ನೈಟೆಲ್ಲ ಕರೆಂಟ್ ಇಲ್ಲ. ಸೊಳ್ಳೆ ಬರ್ತಾಯಿತ್ತು, ನಿದ್ದೆ ಪದೇ ಡಿಸ್ಟರ್ಬ್ ಆಗ್ತಾಯಿತ್ತು. ಮತ್ತು ಕರೆಂಟ್ ಇಲ್ಲದೆ ಎದ್ದು ಏನು ಮಾಡಲಿ. ಹಾಗಾಗಿ ಮತ್ತು ನನಗೆ ತುಂಬ ಬೇಗ ಏನು ಎದ್ದಿಲ್ಲ. ಲೇಟಾಗೇ ಪೂಜೆ ಮಾಡಿದ್ರಾಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಸುಮ್ಮನಾದೆ. ಮಾಮೂಲಿ ಟೈಮ್ಗೆದ್ದು ಇವತ್ತು ಕೆಲಸಕ್ಕೆ ಬಂದಿದ್ರು ಅಂತ ಹೇಳಿದ್ನಲ್ಲ, ಊಟ ತಿಂಡಿ ಎಲ್ಲ ಮಾಡಿಕೊಟ್ಟು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಈ ಥರ ಹಬ್ಬ ಮಾಡೋದಕ್ಕೆ ಶುರು ಮಾಡಿದೆ. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ, ಹೇಗೆ ಅನ್ನಿಸ್ತು ವಿಡಿಯೋ ಅಂತ. ಇವತ್ತು ಕೂಡ ಕರೆಂಟ್ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಸಲ ಕರೆಂಟ್ ಬಂದು ಹೋಗಿದೆ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡಬೇಕಾದ್ರೇ ಕರೆಂಟ್ ಇರಲಿಲ್ಲ. ಅದೊಂದು ಬೇಜಾರಾಯಿತು. ಅಯ್ಯೋ ವಿಡಿಯೋ ಮಾಡಬೇಕಾದ್ರೆ ಇನ್ನೂ ಕರೆಂಟ್ ಇದ್ದಿದ್ರೆ ಚೆನ್ನಾಗಿ ಕಾಣಿಸೋದಲ್ಲ, ಬ್ರೈಟಾಗಿ ಕಾಣಿಸೋದಲ್ಲ. ಬೆಳಕೇ ಇಲ್ವಲ್ಲ. ಅಂದರೆ ಮೋಡ ಸೋನೆ, ಅದು ಆಚೆಯಿಂದನೂ ಬೆಳಕಿಲ್ಲ, ಮನೇಲೂ ಲೈಟ್ ಇಲ್ಲ. ವಿಂಡೋಗಳೇ ಜಾಸ್ತಿ ಇರೋ ಕಾರಣಕ್ಕೆ ಇಷ್ಟಾದ್ರೂ ಕಾಣಿಸುತ್ತೆ. ಇಲ್ಲ ಅಂದಿದ್ರೆ ಇಷ್ಟು ಬೆಳಕು ಕಾಣಿಸ್ತಿರ್ಲಿಲ್ಲ. ಈ ಥರ ನನ್ನ ವರಮಹಾಲಕ್ಷ್ಮಿ ಪೂಜೆ ಆಗಿತ್ತು. ವರಮಹಾಲಕ್ಷ್ಮಿ ಹಿಂದಿನ ಕಥೆನೂ ಇದಾಗಿತ್ತು. ನೆನ್ನೆ ಸಂಜೆ ಹೋಗಿ ಈ ಕೆಲಸನೇ ಜಾಸ್ತಿ ಅಂಥದ್ರಲ್ಲಿ ಮತ್ತೆ ಶಾಪಿಂಗ್ ಹೋಗಿ ಹೇಳಿದ್ನಲ್ಲ ಏನೇನು ಬೇಕು ಪೂಜೆಗೆಲ್ಲ ತೊಗೊಂಡು ಬಂದು ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ಅದೇ ಸರಿ ಇದೇ ಸರಿ ಅಂತಲ್ಲ, ನನ್ನ ಕೈಯಿಂದ ನಾನು ಪೂಜೆ ಮಾಡಬೇಕಾದ್ರೆ ನನಗೆ ಗೊತ್ತಿರೋ ರೀತಿಯಾಗಿ, ಗೊತ್ತಿಲ್ಲದೆ ತಪ್ಪಾಗಿದ್ದರೆ ಒಂಥರ, ನನಗೆ ಗೊತ್ತಿರೋ ರೀತಿಯಾಗಿ ಯಾವುದೇ ರೀತಿ ತಪ್ಪಾಗಿ ನಂಗೆ ಪೂಜೆ ಮಾಡೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ನನಗೆಷ್ಟು ಸರಿ ಅಂತ ಅನಿಸುತ್ತೆ, ನಾನು ಎಷ್ಟು ತಿಳ್ಕೊಂಡಿದ್ದೀನಿ, ನನಗೆಷ್ಟು ಗೊತ್ತು ಅದ್ರ ಪ್ರಕಾರ ಪೂಜೆ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ಕೊನೆಗೆ ಕೇಳೋದಿಷ್ಟೇ, ತಾಯಿ ನನಗೇನಾದ್ರೂ ಗೊತ್ತಿದ್ದೋ ಗೊತ್ತಿಲ್ಲದಿಲ್ಲೋ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಆಶೀರ್ವಾದ ಮಾಡಿ ಅಂತ. ಪೂಜೆ ಎಲ್ಲ ಈ ಥರ ಆಯಿತು. ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ ಅದಕ್ಕೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಮಕ್ಕಳು ಇಡೀ ದಿನ ಖುಷಿಯಿಂದ ಓಡಾಡಿದ್ದಾರೆ. ಮನೆ ತುಂಬ ಬಳೆ ಸೌಂಡು. ಹೇಳಿದ್ನಲ್ಲ, ನಾನು ಬೇರೆ ಟೈಮಲ್ಲಿ ಮೆಟಲ್ ಬಳೆ ತೊಗೊಂಡು ಬಂದ್ರೂ ಕೂಡ ಹಬ್ಬಗಳಲ್ಲಿ ಮಾತ್ರ ಗಾಜಿನ ಬಳೆನೇ ತೊಗೊಂಡು ಬರೋದು. ಆ ಸೌಂಡ್ ನನಗೆ ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ. ಅವರು ಬೇಕು ಅಂತಲೇ ಸೌಂಡ್ ಮಾಡ್ತಾರೋ ಅಥವಾ ಅವ್ರು ಇದು ಮಾಡಬೇಕಾದ್ರೆ ಸೌಂಡ್ ಆಗುತ್ತೋ ನನಗೆ ಗೊತ್ತಿಲ್ಲ. ಲಡ್ಡು ಅಂತೂ ಬೇಕು ಅಂತಲೇ ಸೌಂಡ್ ಮಾಡ್ತಾಯಿದ್ಲು. ಕೇಳೋದಕ್ಕೇನೋ ಒಂಥರ ಹಿತವಾಗಿತ್ತು. ತುಂಬಾ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಪೂಜೆ ಮಾಡಿದೆ, ಮಕ್ಕಳು ಕೈಲೂ ಪೂಜೆ ಮಾಡಿಸ್ದೆ. ಅವ್ರು ವ್ರತದ ದಾರ ಕಟ್ತಾರಲ್ಲ, ಅವರು ಮಧ್ಯಾಹ್ನದಿಂದ ವೆಯ್ಟ್ ಮಾಡಿದ್ದಾರೆ. ಮಮ್ಮಿ ಯಾವಾಗ ಕಟ್ತೀಯಾ, ನೀನು ಯಾವಾಗ ಕಟ್ಕೊಳ್ತೀಯಾ, ಮಮ್ಮಿ ಯಾವಾಗ ಕಟ್ತೀಯ, ನನಗೂ ಕಟ್ತೀಯಾ, ಎಷ್ಟು ಸಲ ಕೇಳಿದ್ದಾರೆ ಅಂತಲೇ ಗೊತ್ತಿಲ್ಲ. ಅವ್ರಿಗೆ ದಾರ ಕಟ್ಟಿದೆ, ಅವ್ರ ಕೈಲಿ ನಾನು ದಾರ ಕಟ್ಟಿಸ್ಕೊಂಡೆ. ಪೂಜೆ ಎಲ್ಲ ಆಯಿತು. ಫಸ್ಟು ನೈವೇದ್ಯಕ್ಕೆ 2 ಒಬ್ಬಿಟ್ಟನ್ನು ತೊಟ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ಟೈಮಿಗೆ ಸರಿಯಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ, ಮತ್ತು ಉಳಿದಿರೋದನ್ನು ತಡವಾದ್ರೂ ಪರವಾಗಿಲ್ಲ ಲೇಟಾಗಿ ಕಟ್ಬೋದು ಅನ್ನೋ ಕಾರಣಕ್ಕೆ ಮತ್ತೆ ಸುಮ್ಮನಾದೆ. ಇವತ್ತಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಲಕ್ಷ್ಮೀ ದೇವಿದು ಸಾಂಗ್ಗಳು ಬರ್ತಾನೆ ಇತ್ತು. ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ರಾಯರ ಸಾಂಗ್ ಬರುತ್ತೆ, ಆ ಥರ ಪೂಜೆ ಮಾಡಿರ್ತೀವಿ, ಇಲ್ಲ ಅಂತಲ್ಲ. ಇವತ್ತು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟ ಸಾಂಗ್ಗಳೇ ಬರ್ತಿತ್ತು. ಮತ್ತು ಧೂಪದ ಘಮ, ಬೆಳಗ್ಗೆಯಿಂದ ಧೂಪ ಮನೇಲಿ ಉರಿತಾನೆ ಇತ್ತು, ದೀಪ ಉರಿತಾ ಇತ್ತು. ಅಂದರೆ ನಂಗೆ ಅದು ಘಮ ತುಂಬಾ ಇಷ್ಟ ಆಗುತ್ತೆ. ಇದು ಹೇಗಿದೆ ಧೂಪ ಅಂತ ಅಂದರೆ ತುಂಬ ಯವ್ವಿ, ನನ್ನ ಕೈಲಿ ಆಗಲ್ಲ ಅಷ್ಟು. ಅದೇನು ಸ್ಮೆಲ್ ಬರುತ್ತೆ, ಹೊಗೆ ಬರುತ್ತೆ, ಆ ಥರ ಇಲ್ಲ. ಆವತ್ತು ಆನ್ಲೈನಲ್ಲಿ ತೋರಿಸಿದ್ನಲ್ಲ, ತುಂಬ ಚೆನ್ನಾಗಿದೆ. ಅಂದರೆ ಮೈಲ್ಡಾಗಿ ಸ್ಮೆಲ್ ಬರುತ್ತೆ, ಸ್ವಲ್ಪ ಹೊಗೆ ಇರುತ್ತೆ, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಧೂಪ ಉರಿತಾ ಇತ್ತು. ಪೂಜೆ ಎಲ್ಲ ಆದಮೇಲೆ ವ್ರತ ದಾರ ಕಟ್ಕೊಂಡ್ವಿ. ಏನೋ ಒಂಥರ ಖುಷಿ, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕೆಲಸ ಜಾಸ್ತಿಯಾಗಿ ಹೆಡ್ಡೇಕ್ ಅಂತ ಅನಿಸಿದ್ರು ಕೂಡ ಕೊನೆಗೆ ಎಲ್ಲ ಚೆನ್ನಾಗಿ ಆಯಿತು. ಮತ್ತು ಉಳಿದಿರೋ ಒಬ್ಬಟ್ಟನ್ನು ನಾನು ಕೊನೆಗೆ ಪೂಜೆ ಎಲ್ಲ ಆದಮೇಲೆ ಒಬ್ಬಟ್ಟೆಲ್ಲ ತೊಟ್ಟಿ ಮುಗಿಸಿದ್ದಾಯಿತು. ಇಷ್ಟು ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕೊನೆಗೆ ಹೇಗಾಗ್ತಾಯಿತ್ತು ಅಂದರೆ
ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ ಆಗ್ತಾಯಿತ್ತು. ಒಬ್ಬಿಟ್ಟು ತೊಟ್ಟಿ ಮುಗಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು. ಕೊನೆಗೆ ಪಿಕ್ಚರ್ ತೆಗೆದ್ರೆ ಈ ಥರ ಬರ್ತಿತ್ತು ಫೋಟೋ. ಸಿಕ್ಕಾಪಟ್ಟೆ ನನಗಿಷ್ಟ ಆಯಿತು. ಇವತ್ತಿನ ಪೂಜೆ ತುಂಬಾ ಚೆನ್ನಾಗಾಯಿತು. ಯಾರೆಲ್ಲ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವರಮಹಾಲಕ್ಷ್ಮಿ ನಿಮ್ಮ ಬೇಡಿಕೆಗಳನ್ನೆಲ್ಲ ಆದಷ್ಟು ಬೇಗ ಈಡೇರಿಸಲಿ. ನಿಮಗೂ ಕೂಡ ಆದಷ್ಟು ಬೇಗ ಒಳ್ಳೆ ದಿನಗಳು ಬರಲಿ, ಒಳ್ಳೇದಾಗಲಿ, ಎಲ್ಲ ಖುಷಿಯಿಂದ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ತಾಯಿ ಹತ್ರ. ಇವತ್ತಿನ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.